ಹಲೋ ಮೈ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವಿಡಿ ಕಾಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸೂರಲ್ಲಿ ರೀಸೆಂಟ್ ಆಗಿ ನಾನು ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ಗೆ ಅಪ್ಲಿಕೇಶನ್ ಬಿಟ್ಟಾಗ ವಿಡಿಯೋನ ಮಾಡಿದ್ದೆ. ಈ ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿದ್ರು ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದೆಲ್ಲ ತುಂಬಾ ಜನ ಕೇಳ್ತೀರಿ. ಈ ವಿಡಿಯೋದಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಎಲ್ಲಿ ಸಿಗುತ್ತೆ ಮತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮಗೆ ಕಂಪ್ಲೀಟ್ ಆಗಿ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೇನೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಕೂಡ ಫಾಲೋ ಮಾಡೋದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮ್ಗೆ ಕಂಟೆಂಟ್ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. 2 days ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ ಮೈಸೂರು ಯೂನಿವರ್ಸಿಟಿ PG ಅಡ್ಮಿಷನ್ ಬಗ್ಗೆ. ಒಳ್ಳೆ ರೆಸ್ಪಾನ್ಸ್ ಬಂತು. ಸುಮಾರು ಆಲ್ಮೋಸ್ಟ್ ಒಂದು 7 months ಆದ್ಮೇಲೆ ವಿಡಿಯೋ ಮಾಡಿದ್ದು ನಾನು, ಅನ್ಕೊಂಡಿರ್ಲಿಲ್ಲ. ಓಕೆ, ವ್ಯೂಸ್ ಎಲ್ಲ ಕಮ್ಮಿ ಇದೆ, ಪರವಾಗಿಲ್ಲ, ಬಟ್ ಅನ್ಕೊಂಡಿರ್ಲಿಲ್ಲ ಅಷ್ಟು ರೀಚ್ ಆಗುತ್ತೆ ಅಂತ. ಥ್ಯಾಂಕ್ ಯು. ತುಂಬಾ ಜನ ಕೇಳ್ತೀರಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ. ಬಿಫೋರ್ ದಟ್ ತುಂಬಾ ಜನ ಕೇಳ್ತಿದ್ರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲಿ ಸಿಗುತ್ತೆ ಅಂತ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಿಮಗೆ ಮೈಸೂರು ಯೂನಿವರ್ಸಿಟಿ ಪೋರ್ಟಲ್ PG ಅಡ್ಮಿಷನ್ ಪೋರ್ಟಲ್ ಅಲ್ಲಿ ಸಿಗುತ್ತೆ. ಅಲ್ಲಿ ನೀವು ನೋಡ್ತಾ ಇರಬಹುದು, ನಿಮ್ಗೆ ಅಲ್ಲಿ ಎಲ್ಲ ಸಿಗುತ್ತೆ. ಇನ್ಸ್ಟ್ರಕ್ಷನ್ಸ್, ಗೈಡ್ ಲೈನ್ಸ್, ಫೀ ಸ್ಟ್ರಕ್ಚರ್, ಸೀಟ್ ಮ್ಯಾಟ್ರಿಕ್ಸ್, ಮತ್ತೆ ಕೆಳಗಡೆ ಓಲ್ಡ್ ಕ್ವಶನ್ ಪೇಪರ್. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ 2024, 23, 22, 22, 23, 24 ಈ 3 ವರ್ಷದ್ದು ಕೂಡ ನಿಮ್ಗೆ ಓಲ್ಡ್ ಎಂಟ್ರೆನ್ಸ್ ಎಕ್ಸಾಮ್ ಕ್ವಶನ್ ಪೇಪರ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸರಿನಾ? ಹಾಗೇನೆ ನಿಮ್ಗೆ ಕೀ ಆನ್ಸರ್ ಬೇಕು ಅಂತಂದ್ರೆ ಮೇಬಿ ನನ್ನ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದೀನಿ ನಾನು ಪ್ರೀವಿಯಸ್ ಇಯರ್ ಎಲ್ಲ. ನಿಮ್ಗೆ ಬೇಕು ಅಂತಂದ್ರೆ ನೀವು ಅಲ್ಲಿಂದ ನೀವು ಡೌನ್ಲೋಡ್ ನ ಮಾಡ್ಕೊಳ್ಬಹುದು. ನನ್ನ ಟೆಲಿಗ್ರಾಮ್ ಚಾನಲ್ ತುಂಬಾ ಫೈಲ್ಸ್ ಇದಾವೆ, ಬಟ್ ಅದನ್ನ ಸಪರೇಟ್ ಆಗಿ ಫೋಲ್ಡ್ ಮಾಡಿ ಹಾಕಿಲ್ಲ ನಾನು ಯಾವತ್ತು, ಬಟ್ ಟ್ರೈ ಮಾಡಿದ್ರೆ ಆಗ್ಲಿಲ್ಲ. ನೀವು ಅಲ್ಲಿ ಹುಡುಕಿದ್ರೆ ನಿಮ್ಗೆ ಅದು, ಬಟ್ ಟೈಪ್ ಮಾಡಿ ಹುಡುಕಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಕೀ ಆನ್ಸರ್ ಮತ್ತೆ ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ, ಬಟ್ ಇದು ಟೆನೆಂಟಿವ್, ಕನ್ಫರ್ಮ್ ಆಗಿಲ್ಲ, ಬಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಹೇಳ್ತಾರೆ. ಬಟ್ ಆಸ್ ಪರ್ ನಾವು ಇದೇ ತಿಂಗಳು 27ನೇ ತಾರೀಕಿಂದ 29ನೇ ತಾರೀಕು ಟೆನೆಂಟಿವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಮೇ ಬಿ ಪೋಸ್ಟ್ಪೋನ್ ಆಗ್ಬೋದು, ಇಲ್ಲ ಆಗ್ತಾನೆ ಇರ್ಬೋದು, ಬಟ್ ಈ ಡೇಟ್ ಅಲ್ಲಿ ಎಕ್ಸಾಮ್ ಮಾಡ್ತೀವಿ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಈ ತಿಂಗಳು 27ರಿಂದ 29. ಸರಿನಾ? ನಾನ್ ನಿಮ್ಗೆ ಕ್ವಶನ್ ಪೇಪರ್ ಆಯ್ತು, ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ಯಾವಾಗ ಇರುತ್ತೆ ಅನ್ನೋದು ಕೂಡ ತಿಳಿಸ್ತೆ. ಈಗ ನೆಕ್ಸ್ಟ್ ವಿಷಯ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಕೇಳ್ತೀರಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ. ನಿಮ್ಗೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ನೀವು ಏನು ಡಿಗ್ರಿಲಿ ಸ್ಕೋರ್ ಮಾಡಿರ್ತೀರ ಮಾರ್ಕ್ಸ್ ಅದು, ಮತ್ತೆ CET ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸ್. ಡಿಗ್ರಿ ಮಾರ್ಕ್ಸ್ ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ನೀವು ಡಿಗ್ರಿಲಿ ಎಷ್ಟು ಅಗ್ರಿಗೇಟ್ ಮೀನ್ ಟೋಟಲ್ ಸ್ಕೋರ್. ಫಾರ್ ಎಕ್ಸಾಂಪಲ್, ಈಗ 100ಗೆ ಒಂದು 90 ಸ್ಕೋರ್ ಮಾಡಿರ್ತಾರೆ. 90 ಅಂತಾರೆ ನೀವು ನೈಟ್ ಔಟ್ ಆಗ್ತಾರಲ್ಲ, ಅಲ್ಲಪ್ಪ, 90 ಅಗ್ರಿಗೇಟ್ ಟೋಟಲ್ ಮಾರ್ಕ್ಸ್ ಏನಿದೆ 90ಗೆ ಅದನ್ನ ಹಾಫ್ ಆಗಿ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ನೀವು CET 50 or 100 ಆಲ್ಮೋಸ್ಟ್ ಆಲ್ 50ಗೆ ಮಾಡೋದು. 50 ಮಾರ್ಕ್ಸ್ ಗೆ ನೀವು ಏನ್ ಸ್ಕೋರ್ ಮಾಡಿರ್ತೀರ, ಫಾರ್ ಎಕ್ಸಾಂಪಲ್ ಈಗ 50ಗೆ ನೀವು 40-45 ಸ್ಕೋರ್ ಮಾಡಿರ್ತೀರ, ಅದನ್ನ ಫುಲ್ ಕನ್ಸಿಡರ್ ಮಾಡಿ. ನೀವು ಏನ್ ಡಿಗ್ರಿಲಿ 100ಗೆ ಏನ್ ಕನ್ಸಿಡರ್ 90 ತೆಗೆದ್ರೆ ಅದರಲ್ಲಿ ಹಾಫ್ ನ ಕನ್ಸಿಡರ್ ಮಾಡಿ. 90 ಅಂತಂದ್ರೆ ಹಾಫ್ ಒಂದು 45 + 45, 90. ಈ ರೀತಿ ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಪ್ಲಸ್ ಡಿಗ್ರಿ ಏನಿದೆ ಈ ತರ ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ನಿಮ್ಗೆ ಒಂದು ರಿಸಲ್ಟ್ ನ ಬಿಡ್ತಾರೆ. ಆ ರಿಸಲ್ಟ್ ಪ್ರಕಾರ ನಿಮ್ಮ ಮೆರಿಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ, ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ನಿಮಗೆ ಕೆಟಗರಿ ಅಪ್ಲಿಕೇಬಲ್ ಆಗಲ್ಲ. ನಾನು ಕೆಟಗರಿ ಸೀಟ್ ತಗೋತೀನಿ ಮೈಸೂರು ಯೂನಿವರ್ಸಿಟಿಲಿ, ಅದು ಅಪ್ಲಿಕೇಬಲ್ ಆಗಲ್ಲ. ಮತ್ತೆ ಸ್ಪೋರ್ಟ್ಸ್ ಕೋಟಾ ಇದು ಕೂಡ ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ. NCC, NSS, ಕನ್ನಡ ಮೀಡಿಯಂ ಯಾವುದು ಕೂಡ ಅಪ್ಲಿಕೇಬಲ್ ಆಗಲ್ಲ. ನಿಮ್ಗೆ 2 ಅಪ್ಲಿಕೇಬಲ್ ಆಗುತ್ತೆ. ಒಂದು ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಮತ್ತೆ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ ಯಾರಿದಾರ, 2 ಕೆಟಗರಿ ಕೊಟ್ಟು ನೀವು ಮತ್ತೆ GM ಟ್ರೈ ಮಾಡ್ಬೋದು. ಟ್ರೈ ಮಾಡೋದು. ಯಾಕಂತಂದ್ರೆ ತುಂಬಾ ಚೆನ್ನಾಗಿ ಕೇಳ್ತಾರೆ, ಅಪ್ಲೈ ಮಾಡ್ಬೋದು ಕೆಟಗರಿ ಮೇಲೆ ಸಿಗುತ್ತೆ ಅಂತ ಯೂನಿವರ್ಸಿಟಿಗೆ, ಬಟ್ ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ ಅಂತ. ಬಟ್ ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಅದರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅವ್ರಿಗೆ ಮೈಸೂರು ಯೂನಿವರ್ಸಿಟಿಲಿ ಕೆಟಗರಿ ವೈಸ್ ಸೀಟ್ ಅಲೋಕೇಟ್ ಮಾಡಲ್ಲ. ಯಾಕಂತಂದ್ರೆ ಮೈಸೂರು ಯೂನಿವರ್ಸಿಟಿಲಿ ಓದಿ ಅಲ್ಲೇ ಬಂದು PGಗೆ ಅವ್ರಿಗಷ್ಟೇ ಇದು ಅಪ್ಲಿಕೇಬಲ್ ಆಗಲ್ಲ. ನೀಟಾಗಿ ಹೇಳಿದೀನಿ. ಅದೇನಾದ್ರು ಹೋಗಿತ್ತು ಅಂತಂದ್ರೆ ಇನ್ಸ್ಟಾ ಇಲ್ಲ ಟೆಲಿಗ್ರಾಮ್ ಅಲ್ಲಿ
ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಫೀ ಸ್ಟ್ರಕ್ಚರ್ ಕೂಡ ಹಾಗೆ ಇರುತ್ತೆ. ಅಪ್ಕಮಿಂಗ್ ಫೀ ಸ್ಟ್ರಕ್ಚರ್ ಕೂಡ ಬಿಡ್ತಾರೆ, ಅದನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಸೆಲೆಕ್ಷನ್ ಪ್ರೊಸೀಜರ್ 2 ಟೈಪ್ಸ್ ಇರುತ್ತೆ, ಸ್ಕೀಮ್ ಎ ಮತ್ತೆ ಸ್ಕೀಮ್ ಬಿ ಅಂತೇಳಿ. ಸೊ ಸ್ಕೀಮ್ ಎ ಅಂತಂದ್ರೆ ಟೋಟಲಿ ಗೌರ್ಮೆಂಟ್ ಏನ್ ಫೀ ಸ್ಟ್ರಕ್ಚರ್ ಇದೆ ಅದ್ರ ಪ್ರಕಾರ ಇರುತ್ತೆ. ಸ್ಕೀಮ್ ಬಿ ಅಂತಂದ್ರೆ ಟೋಟಲ್ ಮ್ಯಾನೇಜ್ಮೆಂಟ್ ಕೂಡ. ಸೊ ಮ್ಯಾನೇಜ್ಮೆಂಟ್ ಏನ್ ಫೀ ಸ್ಟ್ರಕ್ಚರ್ ಫಿಕ್ಸ್ ಮಾಡ್ತಾರೆ, ಸೊ ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಸ್ಕೀಮ್ ಎ ಅಂತಂದ್ರೆ ಗೌರ್ಮೆಂಟ್ ಸೀಟು, ಸ್ಕೀಮ್ ಬಿ ಅಂತಂದ್ರೆ ಮ್ಯಾನೇಜ್ಮೆಂಟ್ ಕೊಡೋ ಸೀಟು. ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಗೆ ಸೆಲೆಕ್ಷನ್ ಪ್ರೊಸೀಜರ್ ಮತ್ತೆ ಸೀಟ್ ಯಾವ ರೀತಿ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಅನ್ನೋದು ಕೂಡ ತಿಳಿಸಿದ್ದೀನಿ. ಸೊ ಐ ಹೋಪ್ ಯು ಗೈಸ್ ನಿಮ್ಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಈಗ ಒಂದು ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಅಪ್ಲೋಡ್ ಮಾಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ, ಸರಿನಾ? ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.